ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ಇವತ್ತು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಏನೇ ಇರಲಿ, ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂತ ಕೂಡ ಹೇಳ್ಬೋದು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ 27,000 ಹೆಲ್ಮೆಟ್ಗಳನ್ನು ಕೊಟ್ಟು ಮಾನವೀಯತೆಯನ್ನು ಮೆರೆದಂತಹ ಸಮಾಜ ಸೇವಕ, ಜನನಾಯಕ, ಕಾಂಗ್ರೆಸ್ನ ಮುಖಂಡ ಶ್ರೀಯುತ ಆದಿನಾರಾಯಣರವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ 27,000 ಹೆಲ್ಮೆಟ್ಗಳನ್ನು ಕೊಟ್ಟು ಮಾನವೀಯತೆಯನ್ನು ಮೆರೆದಂತಹ ಕಾರ್ಯಕ್ರಮ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಕೋಲಾರ ಜಿಲ್ಲಾ ಮುಳಬಾಗಿಲು ನಗರದ ರಾಷ್ಟ್ರೀಯ ಹೆದ್ದಾರಿ ಬಾಲಾಜಿ ಭವನ ಮೈದಾನದಲ್ಲಿ ಈ ಕಾರ್ಯಕ್ರಮ. ಏನೇ ಇರಲಿ, ಇದೊಂದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು. ಇವತ್ತು ಸಮಾಜ ಸೇವಕರು ಶ್ರೀಯುತ ಆದಿನಾರಾಯಣರವರು ಈ ಕಾರ್ಯಕ್ರಮವನ್ನ ಮುಳಬಾಗಿಲುನ ಸಮಾಜ ಸೇವಕರು ಕೊತ್ತೂರು ಮಂಜುನಾಥ್ ಅವರಿಗೆ ಕೋಲಾರದಲ್ಲಿ ಶಾಸಕರಾಗಿದ್ದಾರಲ್ಲ, ಇವರ ಒಂದು ನೇತೃತ್ವದಲ್ಲಿ, ಇವರೊಂದು ಮಾರ್ಗದರ್ಶನದಲ್ಲಿ ಹಾಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ ಜನರಿಗೆ ಉಚಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಲ್ಲ, ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಇದು ಸುಮಾರು ರಾಜಕಾರಣಿಗಳು ಸುಮಾರು ಸೇವೆಗಳು ಮಾಡ್ತಾರೆ, ಅದು ನೋಡಿದೀವಿ. ಬಸ್ ವ್ಯವಸ್ಥೆ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾರೆ, ಆದರೆ ಅವ್ಯಾವು ಕೂಡ ಲೆಕ್ಕಕ್ಕೆ ಬರಲ್ಲ. ಇದೊಂಥರ ಇತಿಹಾಸ ದಾಖಲೆ. ಒಂದು ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಹೆಲ್ಮೆಟ್ ಕಾರ್ಯಕ್ರಮ ಇದೆಯಲ್ಲ, ಇದು ದೊಡ್ಡ ಸಾಹಸ. ಎಷ್ಟೋ ಜನರು ಇವತ್ತು ರೈತರು ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಅಂತ ರೈತರನ್ನ ನಮ್ಮ ಪೊಲೀಸ್ ಇಲಾಖೆ ಕೈ ಅಡ್ಡ ಇಟ್ಟು 500,000 ವಸೂಲು ಮಾಡಿ ರಕ್ತವನ್ನೇ ಹೀರಿರ್ತಕ್ಕಂಥ ಇತಿಹಾಸ ಇದೆ. ಆದರೆ ಅಂತ ಸಂದರ್ಭದಲ್ಲಿ ಸಣ್ಣದೊಂದು ಸಹಾಯ, ಒಂದಲ್ಲ ಎರಡಲ್ಲ 27,000 ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ರಲ್ಲ, ಇದು ದೊಡ್ಡ ಗುಣ ಅಂತ ಕೂಡ ಹೇಳ್ಬೋದು. ಇದು ಈ ಥರ ಯಾರೇ ಮಾಡಲಿ, ಇದು ದೊಡ್ಡ ಗುಣನೇ. ಇವರೇ ಅಂತಲ್ಲ, ಕಾಂಗ್ರೆಸ್ನವ್ರು ಮಾಡಲಿ, ಬಿಜೆಪಿ ಅವ್ರು ಮಾಡಲಿ, JDS ಅವ್ರು ಮಾಡಲಿ, ಮತ್ತೊಬ್ಬರು ಮಾಡಲಿ, ಈ ಥರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಕುಟುಂಬವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ, ಎಲ್ಲೋ ಒಂದು ಕಡೆ ದ್ವಿಚಕ್ರ ವಾಹನ ಸವಾರ ಒಂದು ಜೀವ ರಕ್ಷಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಇದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಇಂಥ ಕಾರ್ಯಕ್ರಮಗಳು ಮಾಡಬೇಕು. ಕಾಸು ಎಷ್ಟು ಕೊಟ್ಟರು ನಿಲ್ಲೋದಿಲ್ಲ, ಆದರೆ ಒಂದು ಹೆಲ್ಮೆಟ್ ಕೊಡ್ತೀವಲ್ಲ, ಆ ಮನುಷ್ಯ ಹೆಲ್ಮೆಟ್ ಹಾಕೊಂಡಾಗೆಲ್ಲ ಕೂಡ ಆ ಪುಣ್ಯಾತ್ಮ ಇದು ಕೊಟ್ರಪ್ಪ, ಆ ಪುಣ್ಯಾತ್ಮ ಇದು ಕೊಟ್ರಪ್ಪ ಅಂತ ನೆನೆಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ಏನಾದರೂ ಅಪಘಾತ ಆದಾಗ ಅವರ ಜೀವಕ್ಕೆ ರಕ್ಷಣೆ ಆಗುತ್ತೆ ಹೊರತು ಇದ್ಯಾವುದೂ ಕೂಡ ಸೋಮೇರಿ ಕೆಲಸ ಅಲ್ಲ. ಇಂಥ ಕೆಲಸಗಳು ರಾಜ್ಯದಲ್ಲಿ ಹಲವಾರು ಮಾಡಬೇಕು. ಎಷ್ಟೋ ರೈತರಿಗೆ ಇವತ್ತು ಇದೊಂದು ಸಹಾಯ ಆಗುತ್ತೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.